ಸೊ ಗೈಸ್ 12 ಗಂಟೆಗೆ ಮುಗಿದೋಯ್ತು ನಮ್ಮ 24 ಅವರ್ಸ್ ಚಾಲೆಂಜು. ಒಟ್ಟು ಟೋಟಲ್ ಅಮೌಂಟ್ ಬಂದ್ಬಿಟ್ಟು 1800 ರುಪೀಸ್ ಆಗಿದ್ದು ಈ ಒಂದು 24 ಅವರ್ ಚಾಲೆಂಜಲ್ಲಿ ನಮ್ಮ ಅರ್ನಿಂಗ್ಸು. ಇದು ಕೂಡ ಒಳ್ಳೆ ಅರ್ನಿಂಗೆ. ಈ ಗಾಡಿನ ಇಟ್ಕೊಂಡು 1700 1800 ಅಂದರೆ ಒಳ್ಳೆ ಅರ್ನಿಂಗ್ಸು. ನನ್ನ ಅರ್ನಿಂಗ್ಸ್ ಬಂದ್ಬಿಟ್ಟು 1700 ಪ್ಲಸ್ ಆಗಿದೆ. ಸ್ಕ್ರೀನ್ಶಾಟ್ ಹಾಕಿರ್ತೀನಿ. ಸ್ಕ್ರೀನ್ಶಾಟ್ ನೋಡಿಬಿಟ್ಟು ಇದೇನಪ್ಪ 2 ದಿವಸ ಬೇರೆ ಬೇರೆ ಇದೆ ಅಂತ ಅಂದ್ಕೋಬೇಡಿ. 12 ಗಂಟೆ ರಾತ್ರಿ 12 ಗಂಟೆವರೆಗೂ ಒಂದು ದಿವಸ ಕೌಂಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಡೇದು ಮತ್ತೆ ನೆಕ್ಸ್ಟ್ ಬರುತ್ತೆ. ಆ ಥರ ನೋಡ್ಕೊಳ್ಳಿ. 2 ದಿವಸದ್ದು ಕೂಡ ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ಬರ್ತಾ ಇರುತ್ತೆ. 1700 ಚಿಲ್ಲರೆ ಈ ಥರ ಆಗಿದೆ. 1800 ಲೆಕ್ಕ ಹಿಡಿದ್ರೂ ಕೂಡ ಒಳ್ಳೆ ಅರ್ನಿಂಗ್ಸೆ. 24 ಅವರ್ಸು ಕಂಟಿನ್ಯೂಸ್ ಆಗಿ ಮಾಡಲಿಲ್ಲ. ಮಧ್ಯೆ 2 ಅವರ್ಸು ಬ್ಯಾಟ್ರಿ ಖಾಲಿ ಆಗಿತ್ತು, ಅಂಗಡಿ ಓಪನ್ ಆಗಲಿ, ಶಾಪ್ಗಳು ಓಪನ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಮಾಡಿರಲಿಲ್ಲ. ಆಮೇಲೆ ಅದಾದಮೇಲೆ 10 ಗಂಟೆಯಿಂದ 11 ಗಂಟೆವರೆಗೂ ಮಾಡಲಿಲ್ಲ. 10 ಗಂಟೆಯಿಂದ 11 ಗಂಟೆವರೆಗೂ ಏನಕ್ಕೆ ಮಾಡಲಿಲ್ಲ ಅಂದರೆ ಮನೆಗೆ ಹೋಗಿ ಫ್ರೆಶಪ್ ಆಗಿ ನಾನು ಸ್ವಲ್ಪ ತಿಂಡಿ ಎಲ್ಲ ಮಾಡ್ಕೊಂಡಿದ್ದಲ್ಲ, ಮಾಡ್ಕೊಂಡು ಬಂದೆ ಪಿ ಜಿ ಹತ್ರ ಹೋಗ್ಬಿಟ್ಟು. ಅದಕ್ಕೆ 10ರಿಂದ 11 ಗಂಟೆ ಮಾಡಲಿಲ್ಲ. 11ರಿಂದ 12 ಮಾಡಿದ್ದು 2 ಆರ್ಡ್ರ್ ಸಿಕ್ತು. 2 ಆರ್ಡ್ರು ಕೂಡ 25, 20 ಈ ಥರ ಸಿಕ್ಕಿದ್ದು. ಚೆನ್ನಾಗಿತ್ತು, ಮಾಡಿಕೊಂಡೆ. 24 ಅವರ್ಸ್ನ ಕಂಪ್ಲೀಟ್ ಮಾಡಿ 1700 1800 ಅರ್ನ್ ಮಾಡ್ತೀನಿ. ಮತ್ತು ಮುಂದಿನ ಚಾಲೆಂಜ್ ಯಾವ ರೀತಿ ಇರುತ್ತೆ, ಮತ್ತು ಮುಂದೆ ಯಾವ ರೀತಿಯ ಚಾಲೆಂಜ್ನ ತೊಗೊಂಡು ಬರ್ತೀನಿ ನೋಡೋಣ. ನೀವೆಲ್ಲ ಅಂದ್ಕೊಂಡಿರ್ಬೋದು, ಏನಪ್ಪ ಇಷ್ಟು ಕಡಿಮೆ 1700 1800 ಆಗುತ್ತೆ ಅಂತ ಹೇಳ್ತಾ ಇದೆಯಾ, 2500 ಅಂತರೂ ಮಿನಿಮಮ್ ಆಗಿ ಆಗೇ ಆಗುತ್ತೆ 24 ಅವರ್ಸ್ಗೆ ಅಂತ ನೀವು ಅನ್ಬೋದು. ಏನಕ್ಕೆ ನಂದು ಕಡಿಮೆ ಆಯಿತು ಅಂದರೆ, ಫಸ್ಟ್ ಆಫ್ ಆಲು ನನ್ನ ಗಾಡಿ ಬಂದ್ಬಿಟ್ಟು ಚಾರ್ಜಿಂಗ್ ಯೂಲು ಗಾಡಿ ಒಂದು ರೀಸನ್. ಆದರೆ ಇನ್ನೊಂದು ಬಂದ್ಬಿಟ್ಟು ನಾನು ಒಂದೇ ಏರಿಯಾನ ಚೂಸ್ ಮಾಡ್ಕೊಂಡಿದ್ದೆ. ಅಂದರೆ ಒಂದು 100ರಿಂದ 200 ಮನೆ ಇರುತ್ತೆ ಅಷ್ಟೇ. ಆ ಒಂದು ಜೋನ್ನ ಅಂದರೆ ಸಹಕಾರ ನಗರ ಅಂತ ಹೇಳ್ಬಿಟ್ಟು ಒಂದು ಏರಿಯಾನ ಚೂಸ್ ಮಾಡ್ಕೊಂಡಿದ್ದೆ. ಸೂಪರ್ ಗೀಗ್ಸ್ ಅಂತ ಬರುತ್ತೆ ಜೊಮ್ಯಾಟೋದಲ್ಲಿ. ಆ ಥರ ಒಂದು ಸೂಪರ್ ಗೀಗ್ಸ್ಗಳನ್ನು ಬುಕ್ ಮಾಡಿಕೊಂಡು ಅದರಲ್ಲಿ ಸಹಕಾರ ನಗರ ಅಂತ ಚೂಸ್ ಮಾಡ್ಕೊಂಡಿದ್ದಕ್ಕೆ ನನ್ನ ಅರ್ನಿಂಗ್ಸ್ ಕಡಿಮೆ ಆಗಿದೆ. ಕಂಪೇರ್ ಟು ಅದರ್ ಡೇಸು ಚೆನ್ನಾಗೇ ಆಗಿದೆ. 1700 1800 ಒಳ್ಳೆ ಅರ್ನಿಂಗೇ ಇದು ಕಂಪೇರ್ ಮಾಡಿದ್ರೆ ಬೇರೆ ದಿವಸಗಳಿಗೆ. ನನ್ನ ಒಂದು 2-3 ದಿವಸದ ಸ್ಕ್ರೀನ್ಶಾಟ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. 390 500 ಈ ಥರ ಆಗಿದೆ. ಅದಕ್ಕೆ ನಾನೇನು ಮಾಡಿದೆ ಅಂದರೆ ಇವತ್ತು ಸೂಪರ್ ಗಿಫ್ಟ್ಸ್ನ ಬುಕ್ ಮಾಡಿಲ್ಲ, ನಾರ್ಮಲ್ ಗಿಫ್ಟ್ಸ್ನ ಬುಕ್ ಮಾಡ್ಕೊಂಡಿದ್ದೀನಿ. ಹುಷಾರಾಗ್ಬಿಡ್ತೀನಿ. ಒಂದು ಸಲ ಅಲ್ಲಿ ಆಗಲ್ಲ ಅಂತ ಗೊತ್ತಾದರೆ ಅಲ್ಲಿ ಮತ್ತೆ ಕೈ ಹಾಕಕ್ಕೆ ಹೋಗ್ಬಾರ್ದು. ಸೂಪರ್ ಗಿಗ್ಸಲ್ಲಿ ದುಡ್ಡು ಆಗಲ್ಲ ಅಂತಲ್ಲ, ಆಗುತ್ತೆ. ಆರ್ಡರ್ಸ್ ಜಾಸ್ತಿ ಬರಲ್ಲ. ಆ ಏರಿಯಾದಲ್ಲಿ ಪಿಕ್ ಮಾಡಿ ಆ ಏರಿಯಾದಲ್ಲೇ ಡ್ರಾಪ್ ಮಾಡುವಂಥ ಆರ್ಡರ್ಸ್ನ ಹುಡುಕಿ ಅದು ನಿಮಗೆ ಕೊಡಬೇಕಲ್ಲ. ಒಂಥರ ಇನ್ನೂ ಡೆಲಿವರಿ ಮಾಡೋರು ಇರ್ತಾರೆ. ಒಂದು ಏರಿಯಾದಲ್ಲಿ ಎಷ್ಟು ಜನ ಅಂತ ಡೆಲಿವರಿ ಮಾಡ್ತಾರೆ. ಮಿನಿಮಮ್ ಏನಿಲ್ಲ ಅಂದರೂ ಒಂದು 10 ಜನ ಆದ್ರೂ ಸೂಪರ್ ಗಿಗ್ಸ್ನ ಬುಕ್ ಮಾಡಿರ್ತಾರೆ ಸಹಕಾರ ನಗರ ಅಂತ ಅಂದ ತಕ್ಷಣ. ಇಲ್ಲಿ 10 ಜನಕ್ಕೆ 10 ಆರ್ಡ್ರುಗಳು ಅಟ್ ಎ ಟೈಮ್ ಬರ್ತಾವ? ಇಲ್ಲ, ಬರೋದಿಲ್ಲ. ಹೀಗಾಗಿ 1 ಅವರ್ಗೆ 1 ಆರ್ಡ್ರು, 2 ಅವರ್ಗೆ 1 ಆರ್ಡ್ರು ಈ ಥರ ಸಿಕ್ಕು ನಮಗೆ ಪೇ ಜಾಸ್ತಿ ಆಗ್ಬೋದೇನೋ. 1 ಕಿಲೋಮೀಟ್ರ್ 2 ಕಿಲೋಮೀಟ್ರಿಗೆ 25-30 ತನಕ ಕೊಟ್ಬಿಡ್ತಾನೆ, ಆದರೆ ಆರ್ಡರ್ಸು ಕಡಿಮೆ ಕೊಡ್ತಾನೆ. ಇದೇ ಪ್ರಾಬ್ಲಮ್ ಆಗಿದ್ದು. ಮತ್ತು ಇನ್ನೊಂದು ದಿವಸ 24 ಅವರ್ಸ್ ಚಾಲೆಂಜ್ನ ಮಾಡ್ತೀನಿ. 24 ಅವರ್ಸು ಕಂಟಿನ್ಯೂಸ್ ಆಗಿ ಎಷ್ಟು ಅರ್ನ್ ಮಾಡ್ಬೋದು, ನಾರ್ಮಲ್ ಗೀಗ್ಸ್ನ ಬುಕ್ ಮಾಡ್ಬೋದು. ಇನ್ನೊಂದು ಸ್ವಲ್ಪ ದಿವಸ ನಾನು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಒಂದು ಸ್ವಲ್ಪ ನಾರ್ಮಲ್ ಆಗಿ ಆದಮೇಲೆ 24 ಅವರ್ಸಲ್ಲಿ ಕರೆಕ್ಟಾಗಿ ನಾವು ಎಫರ್ಟ್ಸ್ ಹಾಕಿದ್ರೆ ಎಷ್ಟೆಲ್ಲ ಅರ್ನ್ ಮಾಡ್ಬೋದು, ಇನ್ನೂ ಜಾಸ್ತಿ ಅರ್ನ್ ಮಾಡ್ಬೋದು. 2500 ಎಲ್ಲ ಲೆಕ್ಕನೇ ಇಲ್ಲ, ಇನ್ನೂ ಜಾಸ್ತಿ ಅರ್ನ್ ಮಾಡ್ಬೋದು. 3000ವರೆಗೂ 2700 800ವರೆಗೂ ನೀವು ಅರ್ನ್ ಮಾಡ್ಬೋದು. ಆ ಥರ ಅಂಥ ಒಂದು ದಿವಸ 24 ಅವರ್ಸ್ ಚಾಲೆಂಜ್ ಮಾಡಿ ಮತ್ತೆ ನಾನು ನಿಮಗೆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಮತ್ತು ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ಟಾಟಾ ಬಾಯ್ ಬಾಯ್.